ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ನಮ್ಮ ಸ್ಪೆಷಲ್ ವಿಡಿಯೋದಲ್ಲಿ ತಲೆ ಓಡಿಸೋದ್ರಲ್ಲಿ PhD ಮಾಡಿರೋ ಅಲ್ಟ್ರಾ ಇಂಟೆಲಿಜೆಂಟ್ ಕಳ್ಳರನ್ನ, ಹಾಗೆ ತಮ್ಮ ಮುಖವಾಡದ ಹಿಂದೆ ಅಸಲಿ ಬುದ್ಧಿ ತೋರಿಸಿರೋ ಕಿಲಾಡಿ ಗಿರಾಕಿಗಳನ್ನ ಜಾಲಾಡಿ ನಿಮ್ಗೋಸ್ಕರ ಹುಡುಕಿ ತಂದಿದ್ದೀನಿ. ಇವರ ಸ್ಕೆಚ್ ಮತ್ತೆ ಕೈಚಳಕ ನೋಡಿದ್ರೆ ಖಂಡಿತ ನಿಮ್ಗಂತೂ ತಲೆ ತಿರುಗೋಗುತ್ತೆ. ಸೊ ಪ್ರತಿಯೊಬ್ರು ಅಲರ್ಟ್ ಆಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡಿರೋ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ ಎಂಜಾಯ್ ಮಾಡಿ. ಹಬ್ಬದ ದಿನ ಆಂಟಿರೆಲ್ಲ ಸಖತ್ತಾಗಿ ರೆಡಿಯಾಗಿ ಒಂದು ರೂಮಲ್ಲಿ ಕೂತ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಭಜನೆ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಜಾಗ ನೋಡ್ಕೊಂಡು ಬಂದ ಕಳ್ಳ ಕಿಟಕಿ ಹತ್ರ ಕೂತಿದ್ದ ಆಂಟಿಯ ತಾಳಿ ಸರಾನ ಒಂದೇ ಎಳತಕ್ಕೆ ಕಿತ್ಕೊಂಡು ಪರಾರಿಯಾಗ್ಬಿಡ್ತಾನೆ. ಕಾರ್ಗೆ ಡೀಸೆಲ್ ಹಾಕಿಸ್ತಿರೋ ಈ ಕಾರ್ ಮಾಲೀಕ ಫುಲ್ ಟ್ಯಾಂಕ್ ಹಾಕಿಸ್ಕೊಳ್ತಾನೆ. ಡೀಸೆಲ್ ಹಾಕ್ತಿರೋ ಅಂಕಲ್ ದುಡ್ಡು ಕೊಡಿ ಅಂತ ಕೇಳಿದ್ರೆ ಆ ಕಾರ್ ಆಸಾಮಿ ಕಾರಿಂದ ಕೆಳಗಡೆ ಇಳಿದು ಫೋನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡ್ತಾನೆ. ಹಾಗೆ ದುಡ್ಡು ಕಳಿಸ್ತಿರೋ ಹಾಗೆ ಆಕ್ಟಿಂಗ್ ಮಾಡಿ ಮುಂದೆ ಹಿಂದೆ ನೋಡೋದೇನೆ ಸಡನ್ ಆಗಿ ಕಾರ್ ಒಳಗಡೆ ಕೂತ್ಕೊಳ್ತಾನೆ. ಅಷ್ಟೇ, ಕಾರ್ನ ಫುಲ್ ಸ್ಪೀಡಲ್ಲಿ ಓಡಿಸ್ತಾನೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹಿಂದೆ ಫ್ಯೂಲ್ ಹಾಕ್ಸೋಕೆ ಬಂದಿದ್ದ ಪೊಲೀಸರು ಆ ಕಳ್ಳನಿಗೆ ಜೈಲು ಗಂಜಿ ಉಣಿಸೋಕೆ ಅಂತ ಹೆವಿ ಸ್ಪೀಡಲ್ಲಿ ಬೆನ್ನಟ್ತಾರೆ. ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಪದ್ಧತಿಯಾಗಿ ಏನು ತಿಳಿಯದ ಹಾಗೆ ವಾಕ್ ಮಾಡ್ತಿರೋ ಇವನಿಗೆ ಹತ್ರ ಬಂದು ಏನೋ ಲಫ್ಡಾ ಮಾಡ್ತಿದ್ದಾನೆ ಅಂತ ಆಂಟಿಯವರು ಒಂದ್ಸಲ ವಾರ್ನಿಂಗ್ ಕೊಡ್ತಾಳೆ. ಆದ್ರೂ ಸರಿ ಇವನು ಮೆಲ್ಲಗೆ ಬಂದು ಆಂಟಿ ಪಕ್ಕದಲ್ಲೇ ಕೂತ್ಕೊಳ್ತಾನೆ. ಅದಕ್ಕೆ ಆಂಟಿ ನನ್ನ ಅಂದ ನೋಡಿ ಬಂದು ಕೂತಿದ್ದಾನೆ ಅಂತ ಆ ಕಡೆ ಮುಖ ತಿರುಗಿಸಿ ಏನೋ ಗೊಣಗುತ್ತಾ ಇರ್ತಾಳೆ. ಅಷ್ಟರಲ್ಲೇ ಸಿಕ್ತು ಗುರು ಚಾನ್ಸ್ ಅಂತ ಕಳ್ಳ ಆಂಟಿ ಕುತ್ತಿಗೆಯಲ್ಲಿದ್ದ ತಾಳಿ ಸರನ್ನ ಕಿತ್ಕೊಂಡು ಫುಲ್ ಸ್ಪೀಡಲ್ಲಿ ಓಡೋಗ್ತಾನೆ. ಸಮೋಸಾ ಶಾಪ್ ಮುಂಭಾಗ ನಡೆದ ಈ ಕಳ್ಳತನ ನೋಡಿದ್ರೆ ನಿಮ್ಮ ಕಣ್ಣು ಕೆಂಪಾಗುತ್ತೆ. ಇಲ್ಲಿ ನೋಡ್ತಿದ್ರೆ ನಿಮ್ಮಲ್ಲಿ ತುಂಬಾ ಜನ ಸಮೋಸಾ ಕಳ್ಳತನ ಆಗ್ತಿದೆ ಅನ್ಕೊಳ್ತಾರೆ. ಹಾಗೆ ಅನ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ. ಹಾಗಾದ್ರೆ ಇಲ್ಲಿ ಏನು ಕಳ್ಳತನ ಆಯ್ತು ಅಂತ ಕರೆಕ್ಟ್ ಆಗಿ ನೋಡಿ ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಹೇಳ್ತೀರಾ ಅಂತ. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಬೈಕ್ ಹಾಕೊಂಡು ಬಿಂದಾಸ್ ಆಗಿ ಶೆಟ್ರ ತರಾನೇ ರೆಡಿಯಾಗಿ ಜ್ಯುವೆಲರಿ ಶಾಪ್ಗೆ ಬರ್ತಾನೆ. ಅದನ್ನ ನೋಡಿ ಜ್ಯುವೆಲರಿ ಶಾಪ್ನವನು ಹಬ್ಬ ದೊಡ್ಡ ಕಸ್ಟಮರ್ ಬಂದಪ್ಪ ಅಂತ ಮನ್ಸಲ್ಲೇ ಖುಷಿ ಪಡ್ತಿರ್ತಾನೆ. ಇನ್ನು ಬಂದಿರೋ ಆಸಾಮಿ ಶಾಪ್ನವನ ಹತ್ರ ಸಿಹಿಯಾಗಿ ಮಾತನಾಡ್ತಾ ಕುತ್ತಿಗೆಗೆ ಹಾಕೊಳ್ಳೋಕೆ ಸ್ವಲ್ಪ ಕಾಸ್ಟ್ಲಿ ಚೈನ್ ಇದ್ರೆ ತೋರ್ಸಪ್ಪ ಅಂತಾನೆ. ಅದಕ್ಕೆ ಜ್ಯುವೆಲರಿ ಶಾಪ್ನವನು ನಿಜವಾಗ್ಲೂ ದೊಡ್ಡ ಗಿರಾಕಿ ಅನ್ಕೊಂಡು ಒಂದು ಕಾಸ್ಟ್ಲಿ ಗೋಲ್ಡ್ ಚೈನ್ ತೋರಿಸಿದ್ದೋ ಇಲ್ವೋ. ಈ ಕಳ್ಳ ಮಗ ತಕ್ಷಣ ಅದನ್ನ ಕಿತ್ಕೊಂಡು ಶಾಪಿಂದ ಹೊರಗಡೆ ಓಡಿ ಬೈಕ್ ಹತ್ತಿ ಮಿಂಚಿನ ವೇಗದಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಿ ಬಿಡ್ತಾನೆ. ಪಾಪ ಆ ಜ್ಯುವೆಲರಿ ಶಾಪ್ನವನು ಕೌಂಟರ್ ದಾಟಿ ಹೊರಗಡೆ ಬರೋವಷ್ಟರಲ್ಲೇ ಅವನು ಕಣ್ಣಿಗೆ ಕಾಣಿಸದ ಹಾಗೆ ಮಾಯವಾಗಿರ್ತಾನೆ. ರೀಸೆಂಟ್ ಆಗಿ ರಿಟೈರ್ಡ್ ಜಡ್ಜ್ ಮನೆಗೆ ನುಗ್ಗಿದ ಈ ಕಳ್ಳರಲ್ಲಿ ಒಬ್ಬ ಕಳ್ಳ ಜಡ್ಜ್ ಏನಾದ್ರೂ ಎದ್ರೆ ಹೆಡ್ ಶಾಟ್ ಹೊಡೆಯೋಣ ಅಂತ ರಾಡ್ ಹಿಡ್ಕೊಂಡು ರೆಡಿ ಇರ್ತಾನೆ. ಅಷ್ಟರಲ್ಲೇ ನಿದ್ದೆಯಿಂದ ಎದ್ದ ರಿಟೈರ್ಡ್ ಜಡ್ಜ್ ಲೂಟಿ ಮಾಡೋಕೆ ಬಂದಿರೋ ಕಳ್ಳರನ್ನ ನೋಡಿ ನಾನೇನಾದ್ರೂ ಈಗ ಎದ್ರೆ ಮತ್ತೆ ಯಾವತ್ತೂ ಹೇಳೋಕ್ಕಾಗಲ್ಲ ಅಂತ ತಿಳ್ಕೊಂಡು ಸೈಲೆಂಟ್ ಆಗಿ ನಿದ್ದೆ ಮಾಡೋ ತರಹ ಆಕ್ಟಿಂಗ್ ಮಾಡ್ತಾನೆ. ಅದನ್ನೇ ನಂಬಿದ ಎರಡನೇ ಕಳ್ಳ ಲಾಕರ್ ಬೀಗ ಮುರಿದು ಅದರಲ್ಲಿದ್ದ ದುಡ್ಡು ಚಿನ್ನವನ್ನೆಲ್ಲ ಲೂಟಿ ಮಾಡಿ ತನ್ನ ದೋಸ್ತ್ ಕಳ್ಳನಿಗೆ ಕೊಡ್ತಾನೆ. ಈ ತರ ಇಬ್ಬರು ಕಳ್ಳರು ಜಡ್ಜ್ಗೆ ಕೊಲೆ ಬೆದರಿಕೆ ಹಾಕಿ ಮನೆಯಲ್ಲಿದ್ದ ದುಡ್ಡು ಚಿನ್ನ ಕಂಪ್ಲೀಟ್ ಆಗಿ ಕೂಡಿಸಿಕೊಂಡು ಹೋಗಿ ಬಿಡ್ತಾರೆ. ಬೈಕ್ ಮೇಲೆ ಡೆಲಿವರಿ ಮಾಡೋಕೆ ಬರ್ತಿರೋ ಝೊಮ್ಯಾಟೊ ಡೆಲಿವರಿ ಬಾಯ್ನ ಈ ಕಳ್ಳರು ಹೆಂಗೆ ಲೂಟಿ ಮಾಡಿದ್ರು ಅಂತ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಪ್ಲಾನ್ ಮಾಡಿದ್ದ ಇಬ್ಬರು ಕಳ್ಳರಲ್ಲಿ ಈ ಹಿಂದೆ ನಿಂತಿರೋ ಕಳ್ಳ ಗಾಡಿನ ಗಟ್ಟಿಯಾಗಿ ಅಲ್ಲಾಡಿಸಿ ಕಣ್ಣು ಕಾಣಿಸಲ್ವೇನೋ ನಿನಗೆ ಅಂತ ಝೊಮ್ಯಾಟೊ ಬಾಯ್ ಹಿಂದೆ ತಿರುಗಿ ನೋಡೋ ಹಾಗೆ ಮಾಡ್ತಾನೆ. ಅಷ್ಟರಲ್ಲೇ ಇನ್ನೊಬ್ಬ ಕಳ್ಳ ಬೈಕ್ ಮೊಬೈಲ್ ಹೋಲ್ಡರ್ ಅಲ್ಲಿದ್ದ ಫೋನ್ ನ ಫಾಸ್ಟ್ ಆಗಿ ಕದ್ದು ಜೇಬಿಗೆ ಹಾಕೊಳ್ತಾನೆ. ಆಮೇಲೆ ಏನು ತಿಳಿಯದ ಹಾಗೆ ಝೊಮ್ಯಾಟೊ ಬಾಯ್ ನ ಗೋಲ್ಮಾಲ್ ಮಾಡಿ ಚುಪ್ ಆಗಿ ಸೈಲೆಂಟ್ ಆಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಬೈಕ್ ಮೇಲೆ ಕೂತಿರೋ ಅಣ್ಣ ತನ್ನ ಅಂದವನ್ನ ಕನ್ನಡಿಯಲ್ಲಿ ನೋಡಿ ಖುಷಿ ಪಡ್ತಾ ಇರ್ತಾನೆ. ತಕ್ಷಣ ಬೈಕ್ ಮೇಲೆ ಬಂದ ಖತರ್ನಾಕ್ ಕಳ್ಳರು ಗನ್ ತೋರಿಸಿ ಅಣ್ಣನ ಗಾಡಿನ ಎತ್ಕೊಂಡು ಹೋಗೋಕೆ ಅಂತ ಬೈಕ್ ಮೇಲೆ ಕೂತ್ಕೊಳ್ತಾರೆ. ಆದ್ರೆ ಕಳ್ಳ ಗಾಡಿ ಸ್ಟಾರ್ಟ್ ಮಾಡೋಕೆ ತನ್ನ ಇಡೀ ತಾಕತ್ ಯೂಸ್ ಮಾಡಿ ಒದ್ದಾಡ್ತಾನೆ. ಆದ್ರೆ ಎಷ್ಟು ಒದ್ದಾಡಿದ್ರು ಬೈಕ್ ಮಾತ್ರ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಆ ಬೈಕ್ ಇಲ್ಲೇ ಬಿಟ್ಟು ತನ್ನ ದೋಸ್ತ್ ಗಾಡಿ ಹತ್ತಿ ಓಡೋಗೋಣ ಅನ್ಕೊಳ್ತಾನೆ. ಆದ್ರೆ ಅದೇ ಟೈಮ್ಗೆ ಒಬ್ಬ ವ್ಯಕ್ತಿ ಆ ಕಳ್ಳರನ್ನ ಚಿಂದಿ ಉಡಾಯಿಸೋಕೆ ಅಂತ ಫುಲ್ ಸೇಡಿನಿಂದ ಕತ್ತಿ ಹಿಡ್ಕೊಂಡು ಬಂದು ಕಳ್ಳರನ್ನ ಆಲ್ಮೋಸ್ಟ್ ಮುಗಿಸುವಷ್ಟೇ ಕೆಲಸ ಮಾಡ್ತಾನೆ. ಈ ಏಟಿಗೆ ಕಳ್ಳರು ಹೆದರಿ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಕಾಲ್ ಕಿತ್ತುತ್ತಾರೆ. ಮೆಡಿಕಲ್ ಶಾಪ್ಗೆ ಬಂದ ಈ ಕಳ್ಳ ಅಲ್ಲಿರೋ ಮೇಡಮ್ ಹತ್ರ ಮಾತ್ರೆಗಳು ಬೇಕು ಅಂದಿದ್ದಕ್ಕೆ ಆಕೆ ಮಾತ್ರೆ ತರಲು ಒಳಗಡೆ ಹೋಗಿದ್ದೆ ತಡ
ಈ ಕಿಲಾಡಿ ಕಳ್ಳ ತಕ್ಷಣ ಕೌಂಟರ್ ಓಪನ್ ಮಾಡಿ ಕಂತೆ ಇಟ್ಟಿದ್ದ ದುಡ್ಡಿನ ಕಟ್ಟುಗಳನ್ನ ಮತ್ತೆ ಮೇಡಮ್ ಫೋನ್ ನ ಹೊರಗಡೆ ಎತ್ತಿಟ್ಕೊಳ್ತಾನೆ. ಹಾಗೆ ಒಂದು ಪೆನ್ ಕೂಡ ತನ್ಗೆ ಯೂಸ್ ಆಗುತ್ತೆ ಅಂತ ಮೆಲ್ಲಗೆ ತಗೊಳ್ತಾನೆ. ಆದ್ರೆ ಸಡನ್ ಆಗಿ ಕ್ಯಾಮ್ರಾ ನೋಡಿದ ತಕ್ಷಣ ಕಳ್ಳನಿಗೆ ಫುಲ್ ಶಾಕ್ ಆಗಿ ದುಡ್ಡಿನ ಕಟ್ಟು, ಫೋನ್ ಎಲ್ಲದನ್ನ ಇದ್ದ ಜಾಗದಲ್ಲೇ ವಾಪಸ್ ಇಟ್ಟು ಬರೀ 5 ರೂಪಾಯಿ ಪೆನ್ ತಗೊಂಡು ಓಡೋಗ್ತಾನೆ. ಬಹುಶಃ ಸಿಸಿ ಕ್ಯಾಮ್ರಾ ಪವರ್ಗೆ ಕಳ್ಳನಿಗೆ ಪ್ಯಾಂಟ್ ಅಲ್ಲೇ ಸುಸ್ಸು ಆಗೋಗಿದೆ ಅನ್ಸುತ್ತೆ. ಕಾರಲ್ಲಿ ಬಂದ 5 ಜನ ಕಳ್ಳರಲ್ಲಿ 3 ಕಳ್ಳ ಆಂಟಿಯರು ಕಾರ್ ಇಳಿದು ಲೂಟಿ ಮಾಡೋಕೆ ಅಂತ ಒಂದು ಮನೆ ಒಳಗಡೆ ನುಗ್ಗುತ್ತಾರೆ. ಇನ್ನು 2 ಕಳ್ಳರು ಕಾವಲು ಕಾಯೋಕೆ ಅಂತ ಕಾರಲ್ಲೇ ಇರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಆ ಮನೆ ಓನರ್ ಸಡನ್ ಆಗಿ ಎಂಟ್ರಿ ಕೊಡ್ತಾನೆ. ಅದಕ್ಕೆ ಮನೆ ಓನರ್ ನೋಡಿ ಗಡಗಡ ನಡುಕ್ತಿರೋ ಕಳ್ಳನನ್ನ ಓನರ್ ಹಿಡಿದು ಮನೆ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಕಳ್ಳ ಕೈ ಬಿಡಿಸ್ಕೊಂಡು ಓಡೋಗ್ತಾನೆ. ಅಷ್ಟರಲ್ಲೇ ಕಾರಲ್ಲಿದ್ದ ಇನ್ನೊಬ್ಬ ಕಳ್ಳ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾನೆ. ಇತ್ತ ಮನೆ ಒಳಗಡೆ ಹೋಗಿದ್ದ ಕಳ್ಳ ಆಂಟಿಯರು ಕೂಡ ಓಡೋಕೆ ಟ್ರೈ ಮಾಡ್ತಾರೆ. ಇನ್ನು ಈ ವೈಟ್ ಡ್ರೆಸ್ ಹಾಕೊಂಡಿರೋ ಕಳ್ಳ ಆಂಟಿಗಂತೂ ಮನೆ ಓನರ್ ನಾಯಿಗೆ ಹೊಡೆದಂಗೆ ಹೊಡಿತಾನೆ. ಕೊನೆಗೆ ಹೆಂಗೋ ಅಷ್ಟಕಷ್ಟಪಟ್ಟು ಆ ಕಳ್ಳ ಆಂಟಿಯರು ಸಿಗದೆ ಓಡೋಗ್ತಾರೆ. ಪೆಟ್ರೋಲ್ ಕದಿಯೋಕೆ ಬಂದಿರೋ ಈ ಗ್ಯಾಂಗ್ ಮಾಮೂಲಿ ಗ್ಯಾಂಗ್ ಅಲ್ಲ. ಇವರ ಗ್ಯಾಂಗ್ ಹೆಸರು ಕೊಡಲಿ ಗ್ಯಾಂಗ್. ಪೆಟ್ರೋಲ್ ಹಾಕಿಸ್ಕೊಂಡ ಇವರು ದುಡ್ಡು ಕೂಡ ಕೊಡ್ತಾರೆ. ಅಷ್ಟರಲ್ಲೇ ಪೆಟ್ರೋಲ್ ಹಾಕಿದ್ದವನು ದುಡ್ಡು ಎಣಿಸೋಣ ಅಂತ ಜೇಬಲ್ಲಿದ್ದ 25,000 ರೂಪಾಯಿ ತೆಗೆದು ನೋಡ್ತಿರ್ತಾನೆ. ತಕ್ಷಣ ಕೊಡಲಿ ಹಿಡಿದಿರೋ ಕಳ್ಳ ಸಿಕ್ತು ಚಾನ್ಸ್ ಅನ್ಕೊಂಡು ಇನ್ನೊಬ್ಬ ಕಳ್ಳನಿಗೆ ಹಿಡಿಯೋ ಅವನನ್ನ ಅಂತ ಸನ್ನೆ ಮಾಡ್ತಾನೆ. ಅದಕ್ಕೆ ಆ ಕಳ್ಳ ಪೆಟ್ರೋಲ್ ಹಾಕುವವನನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಪೆಟ್ರೋಲ್ ಹಾಕಿದವನು ದುಡ್ಡು ಬಿಡದಿದ್ದಾಗ ಕೊಡಲಿ ಹಿಡಿದಿರೋ ಕಳ್ಳ ಕೊಡಲಿ ತೋರಿಸಿ ಬೆದರಿಸಿ 25,000 ರೂಪಾಯಿ ಕಿತ್ಕೊಂಡು ಬೈಕ್ ಹತ್ತಿ ಸರ್ರಂತ ಓಡೋಗ್ತಾರೆ. ಪೆಟ್ರೋಲ್ ಹಾಕಿದವನು ಏನೂ ಮಾಡೋಕೆ ಆಗದೆ ಮುಖ ಸಣ್ಣಗೆ ಮಾಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಮಿಡ್ ನೈಟ್ ಟೈಮಲ್ಲಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದ ಈ ಕಳ್ಳರು ಕೈಯಲ್ಲೊಂದು ಕಲ್ಲು ತಗೊಂಡು ಬಂದು ಶೋರೂಮ್ ಮುಂಭಾಗದ ಗ್ಲಾಸ್ ಪುಡಿ ಪುಡಿ ಮಾಡಿ ಹಾಕ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಡೌನ್ ಪೇಮೆಂಟ್, EMI ತಲೆನೋವು ಇಲ್ಲದೆ ಪಳಪಳ ಹೊಳೆಯುತ್ತಿರೋ 2 ಬೈಕ್ಗಳನ್ನ ಬಿಂದಾಸ್ ಆಗಿ ಧೂಮ್ಧಾಮ್ ಮಾಡ್ತಾ ಎತ್ಕೊಂಡು ಹೋಗಿಬಿಡ್ತಾರೆ. ಜ್ಯುವೆಲರಿ ಶಾಪ್ನಲ್ಲಿ ಕೂತಿರೋ ಈ ಖತರ್ನಾಕ್ ಕಳ್ಳ ಆಂಟಿ ಕಿವಿಗೆ ಹಾಕೋ ಚಿನ್ನದ ಓಲೆಗಳನ್ನ ಚೆಕ್ ಮಾಡ್ತಾನೆ ಗಬಗಬ ಅಂತ ಬಾಯಿಗೆ ಹಾಕೊಳ್ತಾಳೆ. ಅಬ್ಬಬ್ಬ, ತುಂಬಾ ಖತರ್ನಾಕ್ ಇದ್ದಾಳೆ ಇವಳು. ಈ ಶಾಪ್ನವನು ಅಂಗಡಿ ಸಾಮಾನುಗಳನ್ನ ಜೋಡಿಸುವಾಗ ತುಂಬಾ ಹುಷಾರಾಗಿರೋ ಕಳ್ಳರು ಅಣ್ಣ ಸ್ಪೀಕರ್ ಬೇಕು ಅಂತ ಫುಲ್ ಸ್ಪೀಡಲ್ಲಿ ಒಳಗಡೆ ನುಗ್ತಾರೆ. ಅದಕ್ಕೆ ಕನ್ಫ್ಯೂಸ್ ಆದ ಶಾಪ್ನವನು ಇವರ ಮಾತುಗಳಲ್ಲಿ ಅಮಾಯಕನ ಹಾಗೆ ಮುಳುಗಿ ಹೋಗಿ ಸ್ಪೀಕರ್ ತೋರಿಸ್ತಿರ್ತಾನೆ. ಇದೇ ಒಳ್ಳೆ ಟೈಮ್ ಅನ್ಕೊಂಡು ಕಳ್ಳ ಶಾಪ್ನವನ ಸೆಲ್ ಫೋನ್ ನ ಸೈಲೆಂಟ್ ಆಗಿ ಎತ್ಕೊಂಡು ಸಡನ್ ಆಗಿ ಜೇಬಿಗೆ ಹಾಕೊಳ್ತಾನೆ. ಇನ್ನು ಬಂದ ಕೆಲಸ ಮುಗಿದಿದ್ದಕ್ಕೆ ಈ ಕಳ್ಳರು ಶಾಪ್ನವನ ಹತ್ರ ಸ್ಪೀಕರ್ ರೇಟ್ ಕೇಳಿ ಗೋಲ್ಮಾಲ್ ಮಾಡಿ, ರೇಟ್ ಜಾಸ್ತಿ ಹೇಳ್ತಿದ್ದೀಯಾ ಅಂತ, ನಮ್ಗೆ ಸ್ಪೀಕರ್ ಬೇಡ ಏನು ಬೇಡ ಅಂತ ಆತುರವಾಗಿ ಶಾಪ್ ಇಂದ ಹೊರಟು ಹೋಗಿ ರಫ್ ಅಂಡ್ ಟಫ್ ಆಗಿ ಓಡೋಗ್ತಾರೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ಆ ಶಾಪ್ ನವನಿಗೆ ಸೆಲ್ ಫೋನ್ ಕಳೆದು ಹೋಗಿದೆ ಅಂತ ಗೊತ್ತಾಗಿ ಹೊರಗಡೆ ಬಂದು ನೋಡಿದ್ರೆ ಕಳ್ಳರು ಅಷ್ಟರಲ್ಲೇ ಪರಾರಿಯಾಗಿದ್ರು. ರೀಸೆಂಟ್ ಆಗಿ ಪಂಜಾಬ್ನ ಲುಧಿಯಾನಾದಲ್ಲಿ ಈ ಪುಣ್ಯಾತ್ಮರೆಲ್ಲ ಫೋಟೋ ಶೂಟ್ ಅಲ್ಲಿ ಬ್ಯುಸಿ ಇರ್ತಾರೆ. ಅದೇ ಟೈಮ್ಗೆ ಬೈಕ್ ಮೇಲೆ ಬಂದ ಬದ್ಮಾಶ್ ಕಳ್ಳರು ಸೆಲ್ಫಿ ಮೋಡ್ ನಲ್ಲಿದ್ದ ಸೇಟು ಸೆಲ್ ಫೋನ್ ನ ಸ್ವಾಹ ಮಾಡ್ಕೊಂಡು ಹೊರಟು ಹೋಗ್ತಾರೆ. ರೀಸೆಂಟ್ ಆಗಿ ನೋಯ್ಡಾದಲ್ಲಿ ನೈಟ್ ಟೈಮ್ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಜೊತೆ ಹೊರಗಡೆ ಬಂದು ಟೀ ಸ್ಟಾಲ್ ಮುಂಭಾಗ ನಿಂತು ಚಹಾ ಬಿಸ್ಕೆಟ್ ತಿಂತಿರ್ತಾನೆ. ಅದೇ ಟೈಮಲ್ಲಿ 2 ಕಳ್ಳರು ಬೈಕ್ ತಗೊಂಡು ಬ್ಯಾಕ್ ಸೈಡ್ ಇಂದ ನಿಂತಿರ್ತಾರೆ. ಆ ಕಳ್ಳರನ್ನ ಈ ವ್ಯಕ್ತಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಆ ಕಳ್ಳರನ್ನ ಲೈಟ್ ಆಗಿ ತಗೊಂಡು ಈ ವ್ಯಕ್ತಿ ತನ್ನ ಮಕ್ಕಳಿಗೆ ಬಿಸ್ಕೆಟ್ ತಿನ್ನಿಸ್ತಾ ತಾನು ಬಿಸ್ಕೆಟ್ ತಿಂತ ಬಿಸಿ ಇರ್ತಾನೆ. ಅದಕ್ಕೆ ಹಿಂದೆ ಇರೋ ಆ ಕದೀಮರು ಚಾನ್ಸ್ ಸಿಕ್ತು ಅಂತ ಗೋಲ್ಡ್ ಚೈನ್ ಕಿತ್ಕೊಂಡು ಪಾರಾಗ್ತಾರೆ. ನೋಡಿದ್ರಲ್ವಾ ಈ ಕಳ್ಳರ ಕೈ ಚಳಕವನ್ನ, ಅದಕ್ಕಾಗಿ ತುಂಬಾ ಎಚ್ಚರವಾಗಿರ್ಬೇಕು. ಹಾಗೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಅರಿವು ಮೂಡಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.